ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೂ ಮುಂಚೆ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಅದು ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ. ಈಗ ಗಿಲ್ಲಿ ಗೆದ್ದಿದ್ದು ಪಕ್ಕ ಆಗಿದೆ. ಬಿಗ್ ಬಾಸ್ ಸೀಸನ್ 12ರ ಕಪ್ ಅನ್ನ ಗೆದ್ದಿದ್ದಾರೆ ಗಿಲ್ಲಿ ನಟ. ಬಿಗ್ ಬಾಸ್ ಟ್ರೋಫಿಗೆ ಮಂಡ್ಯದ ಹೈದ ಅಪ್ಪಟ ಹಳ್ಳಿ ಪ್ರತಿಭೆ ಮುತ್ತಿಕ್ಕಿದ್ದಾರೆ. ಅಭಿಮಾನಿಗಳು ಇದೇ ಆಸೆ ಪಟ್ಟಿದ್ರು, ಗಿಲ್ಲಿ ನಟ ಗೆಲ್ಲೇಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಅಭಿಯಾನವನ್ನೇ ಶುರು ಮಾಡಿದ್ರು. ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ ರಕ್ಷಿತಾ ಶೆಟ್ಟಿ. ಮುಗಿಲು ಮುಟ್ಟಿದೆ ಗಿಲ್ಲಿ ಫ್ಯಾನ್ ಸಂಭ್ರಮ. ಇಷ್ಟು ಕ್ರೇಜ್ ಯಾವ ಸೀಸನ್ ನಲ್ಲಿ ಯಾವ ಸ್ಪರ್ಧಿಗೂ ತೋರಿಸಿರ್ಲಿಲ್ಲ ಅಭಿಮಾನಿಗಳು. ಅಷ್ಟರ ಮಟ್ಟಿಗೆ ಗಿಲ್ಲಿಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಗಿಲ್ಲಿ ಗೆಲ್ತಾ ಇದ್ದಂಗೆ, ಅಧಿಕೃತವಾಗಿ ಘೋಷಣೆ ಆಗ್ತಾ ಇದ್ದಂಗೆ, ಸುದೀಪ್ ಅವ್ರು ಗಿಲ್ಲಿ ಕೈ ಎತ್ತುತ್ತಾ ಇದ್ದಂಗೆ ಸೆಲೆಬ್ರೇಷನ್ ಜೋರಾಗಿ ನಡೆದಿದೆ. ಗಿಲ್ಲಿ ನಟ ವಿನ್ ಆದ ಹಿನ್ನೆಲೆಯಲ್ಲಿ ಗಿಲ್ಲಿ ಹುಟ್ಟೂರು ದಡದಪುರದಲ್ಲಿ ಅಭಿಮಾನಿಗಳು ಮೆರವಣಿಗೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಳವಳ್ಳಿಯ ದಂಡಿನ ಮಾರಮ್ಮ ದೇಗುಲದಿಂದ ಹುಟ್ಟೂರು ದಡದಪುರದವರೆಗೆ ಮೆರವಣಿಗೆ ಪ್ಲಾನ್ ಆಗಿದೆ. ನಿಜವಾಗ್ಲೂ ಸಖತ್ ಖುಷಿ ಆಯ್ತೈತೆ. ನಿಮ್ ಪ್ರೀತಿ ಸಪೋರ್ಟ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ನಾನು ಇಲ್ಲಿ ಗಂಟ ಬರ್ತೀನಿ ಅಂತ ನೆನ್ಕೊಂಡಿರಲ್ಲ. ಗೆದ್ದಿದ್ದೀನಿ, ಸಖತ್ ಖುಷಿ ಆಯ್ತೈತೆ. ಒಂದ್ ಮಾತಂತೂ ಹೇಳ್ತೀನಿ, ಗೆದ್ದಾಗ ಈಗೆಲ್ಲ ಸೋತಾಗ ಕುಗ್ಗಲ್ಲ. ನಾನು ಯಾವಾಗ್ಲೂ ಹಿಂಗೆ ಇರ್ತೀನಿ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲೆ ಇರಲಿ. ನಾನೊಂದು ಹೇಳ್ಬಿಡ್ತೀನಿ ಅಣ್ಣ, ಹೊರಗಡೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ, ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಕಾವ್ಯ, ರಜತಣ್ಣ, ರಘುವಣ್ಣ, ರಕ್ಷಿತಾ ಇವರು ಸಖತ್ ಸಪೋರ್ಟ್ ಮಾಡಿದ್ರು ಅಣ್ಣ. ಇವ್ರ ಸಪೋರ್ಟ್ ಯಾವತ್ತೂ ಮರೆಯಲ್ಲ ಅಣ್ಣ. ಹಳ್ಳಿಲಿ ಹುಟ್ಟೆ, ಆದರೆ ಬೆಂಗಳೂರಿಗೆ ಬಂದು ಅನ್ನ ಇಲ್ಲದೆ ಒತ್ಕೊಕ್ಕ ರೆಗ್ಗಿಲ್ದೇನೆ ಒತ್ಕೊಕ್ಕ ಮಂದಲಿಗೆ ಇಲ್ದಾನೆ ಮಲಿಕಕ್ಕೂ ಜಾಗ ಇಲ್ದೇನೆ ವನವಾಸ ಮಾಡಿ ಇವತ್ತು ರಾಮರು ವನವಾಸ ಹೋಗಿ ವನವಾಸ ಮುಗಿಸ ಬಂದು ರಾಮರಾಜ್ಯ ಕಟ್ತಾಗ ಇವತ್ತು ನನ್ನ ಮಗ ಇವತ್ತು ಏತ್ಕೊಂಡು ನಿಲ್ಸತ್ತ. ಇವನು ನನ್ನ ಮಗನಲ್ಲ ನಿನ್ನ ಮಗ ಅಂತ ತಿಳ್ಕೊಂಡು ಇಷ್ಟೊಂದು ಸಪೋರ್ಟ್ ಮಾಡಿ ಇಷ್ಟೊಂದು ಅಭಿಮಾನ ಗಳಿಸವನೆ, ಇಷ್ಟೊಂದು ಜನ ಸಂಪಾದನೆ ಮಾಡವನೆ. ಅದಕ್ಕಿಂತ ಭಾಗ್ಯ ನನಗೆ ಇನ್ಯಾವುದೂ ಇಲ್ಲ. ಗಿಲ್ಲಿ ಹುಟ್ಟೂರಲ್ಲಿ ಸಂಭ್ರಮ ಹೇಗಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಸುನಿಲ್, ಅಪ್ಪಟ ಹಳ್ಳಿ ಪ್ರತಿಭೆ ಗಿಲ್ಲಿ ವಿನ್ ಆಗಬೇಕು ಅಂತ ಹೇಳಿ ಅಭಿಮಾನಿಗಳು ಆಸೆ ಪಟ್ಟಿದ್ರು, ಅದರಂತೆ ಆಗಿದೆ. ಗಿಲ್ಲಿ ಹುಟ್ಟೂರಲ್ಲಿ ಸಂಭ್ರಮ ಹೆಂಗಿದೆ, ಮತ್ತೆ ಮೆರವಣಿಗೆ ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಖಂಡಿತ ಶರ್ಮಿತಾ, ಏನು ಬಿಗ್ ಬಾಸ್ 12ರ ವಿನ್ ಆಗಿರುವಂತ ಗಿಲ್ಲಿ ಹುಟ್ಟೂರಾಗಿರ್ತಕ್ಕಂಥ ದಡಪುರದಲ್ಲಿ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ರಾತ್ರಿ ಕೂಡ ಬಿಗ್ ಸ್ಕ್ರೀನ್ ಅನ್ನ ಹಾಕಿ ಏನು ಗಿಲ್ಲಿ ವಿನ್ ಆಗುವಂತ ಸನ್ನಿವೇಶವನ್ನ ದೊಡ್ಡ ಸ್ಕ್ರೀನ್ ನಲ್ಲಿ ಆ ಗ್ರಾಮಸ್ಥರು ಕಣ್ತುಂಬ್ಕೊಂಡ್ರು. ಜೊತೆಗೆ ಸಾಕಷ್ಟು ಜನ ಕುಣಿದು ಸಂಭ್ರಮವನ್ನ ಕೂಡ ರಾತ್ರಿ ಮಾಡಿದ್ರು. ಅದರಂತೆ ಗಿಲ್ಲಿ ಇವತ್ತು ಕವರು ಗ್ರಾಮ ದಡದಪುರಕ್ಕೆ ಆಗಮಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಗ್ರಾಮದಲ್ಲಿ ಒಂದ್ ರೀತಿ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಗಿಲ್ಲಿಯನ್ನ ವೆಲ್ಕಮ್ ಮಾಡ್ಲಿಕ್ಕೆ ಏನು ಮಳವಳ್ಳಿಯ ದಂಡಿನ ಮಾರಮ್ಮ ದೇವಸ್ಥಾನ ಏನಿದೆ ಅಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಮಾಹಿತಿಯ ಪ್ರಕಾರ ಮಧ್ಯಾಹ್ನ 3 ಗಂಟೆಯಿಂದ ದಂಡಿನ ಮಾರಮ್ಮ ದೇವಸ್ಥಾನದ ಬಳಿಯಿಂದ ತೆರದ ವಾಹನದ ಮೂಲಕ ಸುಮಾರು 6 ರಿಂದ 7 ಕಿಲೋಮೀಟರ್ ಆಗುತ್ತೆ ಮಳವಳ್ಳಿಯಿಂದ ಅಲ್ಲಿಗೆ, ಅಂದ್ರೆ ದಡದಪುರ ಗ್ರಾಮಕ್ಕೆ ತೆರದ ವಾಹನದ ಮೂಲಕ ಗಿಲ್ಲಿ ಆಗಮಿಸುವಂತದ್ದು. ಬರುವಂತ ಸಂದರ್ಭದಲ್ಲಿ ಅಂದ್ರೆ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಗ್ರಾಮಗಳು ಸಿಗ್ತವೆ. ಈ ಗ್ರಾಮಗಳಲ್ಲೂ ಕೂಡ ಗಿಲ್ಲಿಗೆ ಸ್ವಾಗತ ಕೋರ್ಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಏನು ಗಿಲ್ಲಿಯ ತವರು ದಡದಪುರ ಗ್ರಾಮ ಏನಿದೆ, ಇಲ್ಲಿ ಗಿಲ್ಲಿಯ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ಶರ್ಮಿತಾ. ಈಗ HDK ವಿಶ್ ಮಾಡಿದ್ದಾರೆ, ಹಂಗೆ ಗಣ್ಯರನ್ನ ಭೇಟಿ ಮಾಡುವಂತ ನಿರೀಕ್ಷೆ? ಸದ್ಯಕ್ಕೆ ಇವತ್ತು ಗ್ರಾಮಸ್ಥರು ವೆಲ್ಕಮ್ ಮಾಡುವಂತ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಶರ್ಮಿತಾ. ನಾಳೆ ಕಳ್ಕೊಂಡು ಅಥವಾ ನಾಳಿದ್ದು ಏನು ಗಣ್ಯರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಸದ್ಯಕ್ಕೆ ಇವತ್ತು ಗ್ರಾಮಸ್ಥರ ಪ್ರೀತಿ ಏನಿದೆ, ಗ್ರಾಮಸ್ಥರ ಸ್ವಾಗತ ಏನಿದೆ ಅದನ್ನ ಸ್ವೀಕರಿಸಲಿಕ್ಕೆ ಗಿಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಗ್ರಾಮಸ್ಥರು ಕೂಡ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ತೆರದ ವಾಹನವನ್ನ ಕೂಡ ಮಳವಳ್ಳಿಯ ದಂಡಿನ ಮಾರಮ್ಮ ದೇವಸ್ಥಾನದ ಬಳಿ ತೆಗೆದುಕೊಂಡು ಬಂದಿದ್ದಾರೆ. ಅಲ್ಲಿಂದ ಸಾಕಷ್ಟು ಗ್ರಾಮಗಳಲ್ಲಿ ಗಿಲ್ಲಿ ಆ ತೆರದ ವಾಹನದ ಮೂಲಕ ಬರುವಂತದ್ದು. ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಈ ಕ್ರೇಜ್ ನೋಡಿದಾಗ ನೆಕ್ಸ್ಟ್ ಲೆವೆಲ್ ಇತ್ತು. ಯಾಕಂದ್ರೆ 12 ಸೀಸನ್ ಅಲ್ಲಿ ನಾವು ನೋಡ್ದಂಗೆ ಈ ಸೀಸನ್ ಸ್ವಲ್ಪ ಭಿನ್ನವಾಗಿ ನಿಲ್ಲುತ್ತೆ. ಇಷ್ಟ್ರ ಮಟ್ಟಿಗೆ ಸ್ಪರ್ಧಿಗೆ ಸಪೋರ್ಟಿವ್ ಆಗಿ ಜನ ಒಂದು ಅಭಿಮಾನ ತೋರಿಸಿದಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ರೇಜ್ ಇದ್ದಿರ್ಬೋದು, ಗಿಲ್ಲಿಗೆ ಮಾತ್ರ ನಾವು ನೋಡಿದ್ದು. ಹಾಗಾಗಿ ತಮ್ಮೂರಿನ ಹುಡುಗನಿಗೆ ಅಥವಾ ತಮ್ಮ ಮನೆ ಮಗನಿಗೆ ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಏನ್ ಹೇಳ್ತಾರೆ ಜನ ಆ ಊರಿನವರು? ಖಂಡಿತ ಶರ್ಮಿತಾ, ಎಲ್ರೂ ಮನೆಯಲ್ಲೂ ಕೂಡ ಇವತ್ತು ಒಂದು ರೀತಿ ಏನು ತಮ್ಮ ಮನೆಯ ಮಗನೇ ಈ ಒಂದು ಸಾಧನೆಯನ್ನ ಮಾಡಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ದಡದಪುರದ ಗ್ರಾಮಸ್ಥರು
ಸಾಕಷ್ಟು ಸಂತೋಷವನ್ನ ಪಡ್ತಾ ಇರುವಂತದ್ದು. ಅಂದ್ರೆ ನಮ್ಮೂರಿನ ಹುಡುಗ ಇಡೀ ರಾಜ್ಯದಲ್ಲಿ ಇಷ್ಟು ಅಭಿಮಾನಿ ಬಳಗವನ್ನ ಗೆದ್ದಿದ್ದಾನೆ. ಹೀಗಾಗಿ ನಮ್ಮೂರಿನ ಹುಡುಗ ನಮ್ಮ ಮನೆ ಮಗ ಅನ್ನುವಂತ ಸಂಭ್ರಮ ಎಲ್ಲರ ಮನೆಯಲ್ಲೂ ಕೂಡ ಇರುವಂತದ್ದು. ಹೀಗಾಗಿ ಆತನನ್ನ ಇಡೀ ಅಂದ್ರೆ ಮಳವಳ್ಳಿಯಿಂದ ತಮ್ಮ ಗ್ರಾಮ ಏನಿದೆ ತಮ್ಮ ಗ್ರಾಮದ ಹೊರಗೂ ಕೂಡ ತೆರೆದ ವಾಹನದಲ್ಲಿ ಕರ್ಕೊಂಡ್ ಬರ್ಬೇಕು. ಎಲ್ಲಾ ಅಭಿಮಾನಿಗಳು ಕೂಡ ಬರ್ತಾರೆ ಈ ಒಂದು ಸಂದರ್ಭದಲ್ಲಿ. ಎಲ್ಲರ ಜೊತೆಗೂ ಕೂಡ ಈ ಒಂದು ಸಂತೋಷವನ್ನ ಹಂಚ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಗ್ರಾಮದ ಜನರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇನ್ನು ಮಧ್ಯಾಹ್ನ 3 ಗಂಟೆಗೆ ಗಿಲ್ಲಿ ಮಳವಳ್ಳಿಗೆ ಆಗಮಿಸ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಈಗಾಗಲೇ ಪೊಲೀಸ್ ಭದ್ರತೆಗೂ ಕೂಡ ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ, ಒಂದು ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮಳವಳ್ಳಿಗೆ ಆಗಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಅವರನ್ನ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಈ ನಿಟ್ಟಿನಲ್ಲಿ ನೀವು ಅನುಮತಿಯನ್ನ ಕೊಡಿ ಅಂತ ಒಂದು ಅರ್ಜಿಯನ್ನ ಪೊಲೀಸರಿಗೂ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಅದೇ ನಿಟ್ಟಿನಲ್ಲಿ ಭದ್ರತೆಯನ್ನ ಕೈಗೊಳ್ಬೇಕು. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಅಂದ್ರೆ ಬರೀ ಮಂಡ್ಯ ಅಲ್ಲ ಹೊರಗಡೆಯಿಂದಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಬರುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಫಾಲೋ ಅಪ್ ಮಾಡೋ ಸುದ್ದಿಯನ್ನ